ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ. ಪುಟ 253. ಮೇಲೆ ತಿಳಿಸಿದ್ದನ್ನು ಬರೆದದ್ದು ಅತ್ಯಂತ ಗಂಭೀರ ಮುಗ್ಗಟ್ಟಿನ ಕಾಲದಲ್ಲಿ ಸುಂಕದ ಸರಿಪಡಿಸುವ ಘಟನೆಯ ಅವಧಿಯಲ್ಲಿ ಬರೆಯಲಾಗಿದ್ದು, ಅದು ಸಂತೋಷವಾಗಿರುವ ನಿತ್ಯದ ಪರಿಸ್ಥಿತಿಯಾಗಿರಲಿಲ್ಲ. ಹೇಗಾದರೂ ಮತ್ತೊಮ್ಮೆ ಎಂದಿಗೆ ಪುನರಾವರ್ತನೆಯಾಗುತ್ತದೆ ಎಂಬುದನ್ನು ಯಾರೂ ಅರಿಯರು. ಪರಂತು ಹ್ಯಾರಿಸ್ಬರ್ಗ್ ಪೇಟ್ರಿಯಾಟ್ ಅದೇ ವರ್ಷದಲ್ಲಿ ಕೆಳಗೆ ತಿಳಿಸಿರುವ ಅಂಕಿ ಅಂಶಗಳನ್ನು ನಿರುದ್ಯೋಗಿಗಳ ಸಂಖ್ಯೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕೊಟ್ಟಿರುತ್ತಾರೆ. ಬಾಸ್ಟನ್ನಲ್ಲಿ 10,000 ಕಾರ್ಮಿಕರು ಕೆಲಸದಿಂದ ಹೊರಗಿದ್ದಾರೆ. ವರ್ಸೆಸ್ಟರ್ನಲ್ಲಿ 7,000 ನಿರುದ್ಯೋಗಿಗಳು, ನ್ಯೂ ಹೆವೆನ್ಸ್ನಲ್ಲಿ 7,000, ಪ್ರಾವಿಡೆನ್ಸ್ನಲ್ಲಿ 9,600, ನ್ಯೂಯಾರ್ಕ್ ನಗರದಲ್ಲಿ 100,000. ಯುಟಿಕಾ ಎಂಬುದು ಒಂದು ಸಣ್ಣ ನಗರ, ಆದರೆ ನಿರುದ್ಯೋಗಿಗಳ ಸಂಖ್ಯೆ 16,000. ಪಾಟೆರ್ಸ್ನ ನ್ಯೂ ಜರ್ಸಿಯಲ್ಲಿ ಅರ್ಧದಷ್ಟು ಜನರು ಕೆಲಸವಿಲ್ಲದವರಾಗಿದ್ದಾರೆ. ಫಿಲಿಡೆಲ್ಫಿಯಾ 15,000, ಬಾಲ್ಟಿಮೋರ್ 10,000, ವೀಲಿಂಗ್ 30,000, ಸಿನ್ಸಿನ್ನಾಟಿ 6,000, ಕ್ಲೈವ್ಲ್ಯಾಂಡ್ 8,000, ಕೊಲಂಬಸ್ 4,000, ಇಂಡಿಯಾನಾಪೊಲಿಸ್ 5,000, ಟರ್ರೆ ಹಾಟ್ 2,500, ಚಿಕಾಗೋ 2,00,000, ಡೆಟ್ರಾಟ್ 25,000, ಮಿಲ್ವಾಕಿ 20,000, ಮಿನಿಯಾಪೊಲಿಸ್ 6,000, ಸೆಂಟ್ ಲೂಯಿಸ್ 80,000, ಸೆಂಟ್ ಜೋಸೆಫ್ಸ್ 2,000, ಒಮಾಹಾದಲ್ಲಿ 2,000, ಬುಟ್ಟೆನಗರ ಮೌಂಟ್ 5,000, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 15,000 ನಿರುದ್ಯೋಗಿಗಳಿದ್ದಾರೆ. ಕೆಳಗೆ ನಾವು ದ ಕಮಿಂಗ್ ನೇಷನ್ನಿಂದ ಆಯ್ದ ಭಾಗದ ಉಲ್ಲೇಖವನ್ನು ಕೊಡುತ್ತೇವೆ. ನೀವು ಪರಿಹರಿಸಲೇಬೇಕಾದ ಸಮಸ್ಯೆ ಎಂಬ ಶೀರ್ಷಿಕೆ. ಅ ಪ್ರಾಬ್ಲಮ್ ಯು ಮಸ್ಟ್ ಸಾಲ್ವ್. ಅದು ಪ್ರಸ್ತುತ ಪರಿಸ್ಥಿತಿಯನ್ನು ಕೆಲವರು ಎಷ್ಟು ಸ್ಪಷ್ಟವಾಗಿ ಮನಗಾಣುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಈ ಎಲ್ಲ ಎಚ್ಚರಿಕೆಯ ಸ್ವರಗಳು ದೈವ ಪ್ರೇರಿತ ಪ್ರವಾದಿಯ ಶ್ರದ್ಧಾಪೂರ್ವಕ ಸಲಹೆಯನ್ನು ಪುನರುಚ್ಚರಿಸುವಂತೆ ಮಾಡುತ್ತದೆ. ಆದುದರಿಂದ ಅರಸರುಗಳಿರ, ಅಧಿಕಾರ ಮತ್ತು ಬಲ ಈ ಎಲ್ಲ ಅಂಶಗಳಲ್ಲಿ ವಿವೇಕಿಗಳಾಗಿರಿ. ದೇಶಾಧಿಪತಿಗಳಿರ, ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ ಎಂದು ಕೀರ್ತನೆ 2:10 ತಿಳಿಸುತ್ತದೆ. ಹೊಸ ಯಂತ್ರಗಳು ಶೀಘ್ರವಾಗಿ ಕಾರ್ಮಿಕರನ್ನು ಸ್ಥಳಾಂತರಿಸುತ್ತಿದೆ ಎಂಬುದನ್ನು ನೀವು ಒಪ್ಪಲೇಬೇಕು. ಈ ಹೊಸ ಯಂತ್ರಗಳ ತಯಾರಿಕೆ ಮತ್ತು ಅದರ ಪಾಲನೆಗೆ ಹೊರಹಾಕಿದ ಸಂಖ್ಯೆಗೆ ಸಮವಾಗುತ್ತದೆ ಎಂಬ ಸಾಧನೆಯು ನಿಲ್ಲುವಂಥದ್ದಲ್ಲ. ಹಾಗಿದ್ದ ಪಕ್ಷದಲ್ಲಿ ಯಂತ್ರಗಳ ಉಪಯೋಗ ಪ್ರಯೋಜನವಿಲ್ಲದ್ದಾಗಿರುತ್ತದೆ. ಪ್ರಮುಖವಾಗಿ ಎದ್ದು ನಿಲ್ಲುವ ಸತ್ಯಾಂಶವು ನೂರಾರು ಸಾವಿರಾರು ಜನರು ಈಗ ಉದ್ಯೋಗವಿಲ್ಲದವರಾಗಿದ್ದಾರೆ, ಏಕೆಂದರೆ ಅವರು ಮೊದಲು ಮಾಡುತ್ತಿದ್ದ ಕೆಲಸವನ್ನು ಯಂತ್ರವು ಮಾಡುತ್ತಲಿದೆ ಎಂಬುದನ್ನು ಒಂದು ಕ್ಷಣ ಯೋಚಿಸಿದರೆ ಯಾರು ಬೇಕಾದರೂ ಗುರುತಿಸಬಹುದಾಗಿದೆ. ಕೆಲಸದಿಂದ ಹೊರಹಾಕಿದ ಕೆಲಸಗಾರರು ಕೆಲಸದಲ್ಲಿದ್ದಾಗ ಖರೀದಿಸಿದಷ್ಟು ವಸ್ತುಗಳನ್ನು ಕೆಲಸವಿಲ್ಲದಾಗ ಖರೀದಿಸಲಾರರು. ಹೀಗಾಗಿ ವಸ್ತುಗಳ ಬೇಡಿಕೆ ಕುಗ್ಗುತ್ತದೆ ಮತ್ತು ಮತ್ತಷ್ಟು ಕೆಲಸಗಾರರು ಕೆಲಸವಿಲ್ಲದವರಾಗುತ್ತಾರೆ. ನಿರುದ್ಯೋಗಿಗಳು ಹೆಚ್ಚಾಗಿ ಖರೀದಿಸುವುದು ಕಡಿಮೆಯಾಗುತ್ತದೆ. ಈ ನಿರುದ್ಯೋಗಿಗಳನ್ನು ಏನು ಮಾಡುವಿರಿ? ಒಟ್ಟಾರೆ ಸರಕುಗಳ ಬೆಲೆ ಅಗ್ಗವಾಗುತ್ತಿದೆ. ಅವರಿಗೆ ಉದ್ಯೋಗ ದೊರಕುವುದಿಲ್ಲ. ಅವರಿಗೆ ಯಾವ ಉದ್ಯೋಗವೂ ತೆರೆದಿಲ್ಲ, ಏಕೆಂದರೆ ಅದೇ ಕಾರಣಕ್ಕಾಗಿ ಎಲ್ಲ ಉದ್ಯೋಗಗಳು ಜನರಿಂದ ಹೊಟ್ಟೆಬಾಕತನಕ್ಕೆ ಒಳಗಾಗಿವೆ. ನೀವು ಅವರನ್ನು ಕೊಲ್ಲಲಾರಿರಿ, ಅವರು ತಿರುಗಿ ಹೊಡೆಯುವ ತನಕ, ಮತ್ತು ಅವರಿಗೆ ಹೋಗಲು ಸ್ಥಳವಿಲ್ಲ. ಎಲ್ಲ ರೀತಿಯ ಗಂಭೀರತೆಯಿಂದ ನಾನು ಕೇಳುವೆ. ಅವರನ್ನು ಏನು ಮಾಡುವಿರಿ? ನಿಪುಣ ರೈತರು ದಿವಾಳಿಯಾಗುತ್ತಿದ್ದಾರೆ. ಹಾಗಾದರೆ ಅವರಿಗೆ ಭೂಮಿ ಇದ್ದರೂ ಸಹ ಈ ಜನರು ಏನೂ ಮಾಡಲು ಸಾಧ್ಯ? ಈ ಜನರು ಅಡವಿಯ ಮರದ ಎಲೆಗಳಂತೆ ಹೆಚ್ಚುತ್ತಿದ್ದಾರೆ. ಅವರ ಸಂಖ್ಯೆಯು ಮಿಲಿಯಾಂತರವಾಗಿದೆ. ಅನೇಕರಿಗೆ ಉದ್ಯೋಗ ಸಿಗುವ ಯಾವ ನಿರೀಕ್ಷೆಯೂ ಇಲ್ಲ. ದೊರಕಿದರೂ ಸಹ ಈಗ ಉದ್ಯೋಗದಲ್ಲಿರುವವರ ಇತರ ಸ್ಥಳಕ್ಕೆ ಭರ್ತಿಯಾಗುವುದಾಗಿದೆ. ನಂತರ ಅವರು ಆ ಕೆಲಸದಿಂದ ಹೊರಹಾಕಿದವರಾಗಿರುತ್ತಾರೆ. ಅವರಿಗೇನಾದರೂ ಎಂಬುದರ ಬಗ್ಗೆ ಯೋಚಿಸುವುದು ನಮ್ಮ ಕಾಳಜಿಯಲ್ಲ ಎಂದು ನೀವು ಹೇಳಬಹುದು. ಆದರೆ ನಮ್ಮ ಪ್ರಿಯ ಮಿತ್ರರೇ, ಅದು ನಿಮ್ಮ ಕಾಳಜಿಯೇ. ಅನೇಕ ಕಾಲ ಕಳೆದು ಹೋದ ಮೇಲೆ ಇದು ನಿಮ್ಮ ಅರಿವಿಗೆ ಬರುವುದಾಗಿದೆ. ಈ ವಿಷಯವು ನಿಮ್ಮ ಕಾಲ್ತೆಗೆದು ತ್ಯಜಿಸುವುದರಿಂದ ಹಾಗೂ ಆದರೆ ಅದರ ಬಗ್ಗೆ ಕೇಳದಿರುವುದರಿಂದ ಆಗದು. ಒಂದು ಕಾಲದಲ್ಲಿ ಫ್ರೆಂಚ್ ಜನರು ಅದರ ಬಗ್ಗೆ ಯೋಚಿಸಿದರು, ಆದರೆ ಈಗಿನ ಜನರು ಈ ಪಾಠವನ್ನು ಕಲಿಯದೆ ಹೋದರೂ
ಅವರು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡರು.